ಎಲ್ಲರಿಗೂ ಕಥಾಕುಸುಮ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೀವು ಈವರೆಗೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇದು ಆಲಿಸುವೆಯ ಈ ಹೃದಯ ರಾಗವ ಸಂಚಿಕೆ 85. ಅಂತೂ ಇಂತೂ ಯಾವುದೇ ಅಡೆತಡೆಗಳಿಲ್ಲದೆ ಶ್ರೇಯಾ ಹಾಗೂ ಶ್ರೇಹಿತ್ ಸತಿಪತಿಗಳಾದರು. ಮದುವೆಯ ಎಲ್ಲ ಶಾಸ್ತ್ರದ ಬಳಿಕ ಗೆಳೆಯರು ಹಾಗೂ ಬಂಧು ವಧುವರರಿಗೆ ಶುಭ ಹಾರೈಸಿ ಅವರ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡರು. ಡಾಕ್ಟರ್ ರಮೇಶ್ ರವರು ತಮ್ಮ ಕುಟುಂಬ ಸಮೇತ ಬಂದಿದ್ದರು. ರಾಕೇಶ್ ಹಾಗೂ ಶ್ರೇಹಿತ್ ಭೇಟಿಯಾಗದೆ ವರ್ಷಗಳೇ ಕಳೆದಿತ್ತು. ಇಂದು ಸ್ನೇಹಿತರಿಬ್ಬರು ಸ್ನೇಹದ ಅಪ್ಪುಗೆಯನ್ನು ನೀಡಿದ್ದರು. ಹ್ಯಾಪಿ ಮ್ಯಾರಿಡ್ ಲೈಫ್ ವಿತ್ ಎಂದವನು ಶ್ರೇಯಾಳ ಕಡೆಗೆ ನೋಡಿದಾಗ, ಇವರನ್ನು ನಾನು ಈ ಮೊದಲೆಲ್ಲೂ ನೋಡಿದ್ದೇನಲ್ವಾ ಎಂದು ಯೋಚಿಸಿದರೆ, ನನಗೆ ಮಾತ್ರ ವಿಶ್ ಮಾಡೋದಾ, ನನ್ನ ಹೆಂಡತಿಗೆ ವಿಶ್ ಮಾಡಲ್ವಾ ಎಂದ ಶ್ರೇಹಿತ್ ತನಿಗೆ ಎಚ್ಚೆತ್ತವನು, ಹಾಂ ಸಾರಿ ಎಂದು ಹ್ಯಾಪಿ ಮ್ಯಾರಿಡ್ ಲೈಫ್ ಸಿಸ್ ಎಂದು ಅವರ ಜೊತೆ ಫೋಟೋ ಕ್ಲಿಕ್ಕಿಸಿಕೊಂಡ. ಮಗನೇ, ಏನು ಯೋಚನೆ ಮಾಡ್ತಿದ್ಯಾ ಎಂದು ರಮೇಶ್ ರವರು ಕೇಳಿದಾಗ, ನಾನು ಅವರನ್ನು ಮೊದಲು ಎಲ್ಲೋ ನೋಡಿದ್ದೇನೆ ಅಪ್ಪ ಎಂದು ಉತ್ತರಿಸಿದ ರಾಕೇಶ್ ಶ್ರೇಯಾಳ ಕಡೆಗೆ ತೋರಿಸಿದರೆ, ಇಟ್ಸ್ ಓಕೆ, ಎಲ್ಲಿಯೂ ನೋಡಿರ್ತೀಯ ಬಿಡು, ಅದಕ್ಕೆ ಯಾಕೆ ಇಷ್ಟು ತಲೆ ಕೆಡಿಸಿಕೊಂಡಿದ್ಯಾ ಎಂದು ರಮೇಶ್ ರವರು ಹೇಳಿದಾಗ, ಇಬ್ಬರ ಜೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ, ನಮ್ಮ ಮಗನಿಗೂ ಆದಷ್ಟು ಬೇಗ ಅವನ ಹುಡುಗಿ ಸಿಗಲಿ ಎಂದರು ರಾಧಾರವರು. ಅವರಿಗೆ ತಮ್ಮ ಮಗನ ಮದುವೆ ಯೋಚನೆ. ಅದಕ್ಕೇನು ರಾಧಾ, ನಮ್ಮ ಮಗನಿಗೆ ಸರಿ ಹೊಂದುವ ಹುಡುಗಿಯನ್ನು ಆದಷ್ಟು ಬೇಗ ಹುಡುಕೋಣ, ಇದೇ ಛತ್ರದಲ್ಲಿಯೇ ಅವಳಿದ್ದರೂ ಇರಬಹುದಲ್ವಾ ಎಂದಾಗ, ನಾನು ಕೊಡಲ್ಲ ಎಂದು ಕಿರುಚುತ್ತಾ ಓಡೋಡಿ ಬಂದ ಹಾಸಿನಿ ರಾಕೇಶ್ಗೆ ಡಿಕ್ಕಿ ಹೊಡೆದು ಅವನು ಬೀಳುವಂತಾಗಲು ಅವಳೇ ಅವನನ್ನು ಹಿಡಿದು ನಿಲ್ಲಿಸಿ ತನ್ನ 2 ಕಿವಿ ಹಿಡಿದು ಸಾರಿ ಎಂದವಳು ಅಲ್ಲಿಂದ ಓಡಿದರೆ, ಏ ಹಾಸಿನಿ, ನನ್ನ ಮೊಬೈಲ್ ಕೊಡು ಎಂದು ಅವಳ ಹಿಂದೆಯೇ ಓಡಿ ಬಂದಳು ಪ್ರೇಕ್ಷಾ. ರಮೇಶ್ ದಂಪತಿಗಳು ಹಾಸಿನಿಯನ್ನು ನೋಡಿ ತುಟಿ ಅರಳಿಸಿದರೆ ರಾಕೇಶ್ ನಿರ್ಭಾವುಕನಾಗಿ ನಿಂತಿದ್ದ. ಮಾತಿನ ಮಲ್ಲಿಗಳಾದ ಪ್ರೇಕ್ಷಾ ಹಾಗೂ ಹಾಸಿನಿ ಮದುವೆ ದಿನವಷ್ಟೇ ಪರಿಚಯವಾದರು. ಇಬ್ಬರು ಬಾಯಿ ನೋವಾಗುವಷ್ಟು ಮಾತನಾಡಿ ಸ್ನೇಹ ಬೆಳೆಸಿಕೊಂಡಿದ್ದಲ್ಲದೆ ಪ್ರೇಕ್ಷಾ ಹಾಸಿನಿಗೆ ತನ್ನ ತಂಗಿಯ ಸ್ಥಾನವನ್ನು ಹಾಗೂ ಹಾಸಿನಿ ಪ್ರೇಕ್ಷಾಳಿಗೆ ತನ್ನ ಅಕ್ಕನ ಸ್ಥಾನವನ್ನು ನೀಡಿದ್ದರು. ಇವರಿಬ್ಬರ ಜೊತೆ ಜಾಹ್ನವಿ ತಾನೇನು ಕಡಿಮೆ ಇಲ್ಲ ಎಂಬಂತೆ ಅವರ ಜೊತೆ ಅವಳು ಸ್ನೇಹ ಬೆಳೆಸಿದ್ದಳು. ಮೂವರು ಹರಡುತ್ತಿರುವಾಗ ಪ್ರೇಕ್ಷಾಳಿಗೆ ಪ್ರವೀಣ್ನ ಕರೆ ಬಂತು. ಆದರೆ ಅವಳು ಕರೆ ಸ್ವೀಕರಿಸುವುದರೊಳಗೆ ಹಾಸಿನಿ ಅವಳ ಕೈಯಲ್ಲಿದ್ದ ಮೊಬೈಲ್ ಕಿತ್ತುಕೊಂಡು ಓಡಿದಳು. ಅವಳ ಹಿಂದೆಯೇ ಪ್ರೇಕ್ಷಾ ಕೂಡ ಓಡಿದಳು. ಆಗಲೇ ಅವಳು ರಾಕೇಶ್ಗೆ ಡಿಕ್ಕಿ ಹೊಡೆದದ್ದು. ಕೊನೆಗೂ ಅವಳಿಗೆ ನಾಳೆ ಪಾನಿಪುರಿ ಕುಡಿಸು ಎಂದು ರಮಿಸಿದ ಬಳಿಕವೇ ಅವಳು ಪ್ರೇಕ್ಷಾಳಿಗೆ ಮೊಬೈಲ್ ಕೊಟ್ಟಿತು. ಸಂಜೆಯ ಹೊತ್ತಿಗೆ ಶ್ರೇಯಾ ತನ್ನ ಪತಿಯ ಮನೆಗೆ ಹೋಗುವಾಗ ಮೃದುಲಾರವರಾಗಲಿ ಅಥವಾ ಮುರಳಿಯವರಾಗಲಿ ಯಾರೂ ಕಣ್ಣೀರು ಹಾಕಲಿಲ್ಲ. ಅದಕ್ಕೆ ಕಾರಣ ತಮ್ಮ ಮಗಳು ಬೇಸರ ಪಡಬಾರದು, ಅವಳು ನಗುನಗುತ್ತಾ ಗಂಡನ ಮನೆ ಸೇರಬೇಕು ಎಂದು. ಅವಳು ಕೂಡ ಅವರ ಆಶೀರ್ವಾದ ಪಡೆದು ತುಟಿ ಕಚ್ಚಿ ದುಃಖ ಸಹಿಸಿಕೊಂಡು ಕೃತಕ ನಗು ಬೀರಿ ಎಲ್ಲರಿಗೂ ಕೈ ಬೀಸಿ ಕಾರಿನಲ್ಲಿ ಕುಳಿತದ್ದೇ ತಡ. ಕಾರು ಮುಂದೆ ಹೋಗುತ್ತಿದ್ದಂತೆ ಜೋರಾಗಿ ಅಳಲು ಆರಂಭಿಸಿದಳು. ಇದನ್ನು ಶ್ರೀಹಿತ್ ಮೊದಲೇ ನಿರೀಕ್ಷಿಸಿದ್ದ. ಅವಳನ್ನು ತನ್ನ ಎದೆಗೊರಗಿಸಿ ಸಂತೈಸಲು ಯತ್ನಿಸಿದ. ಅವಳು ಹೋದ ಬಳಿಕ ಎಲ್ಲರ ಕಣ್ಣಲ್ಲೂ ನೀರು. ಕೊನೆಗೆ ರಾಜೀವ್ ರವರು ಮತ್ತು ನಾರಾಯಣರವರು ಸೇರಿ ಎಲ್ಲರಿಗೂ ಸಮಾಧಾನ ಮಾಡಿದರು. ಸ್ವರ ಚಿಕ್ಕ ಮಕ್ಕಳಂತೆ ಅತ್ತರೆ ಶ್ರೇಯಸ್ ಕೂಡ ಅವಳಿಗೆ ಜೊತೆಯಾಗಿದ್ದ. ಇಬ್ಬರನ್ನು ಸಂತೈಸುವಲ್ಲಿ ಸಾಕಾಗಿ ಹೋಗಿದ್ದು ಮಾತ್ರ ಪಾಪ ಶ್ಯಾಮ್ಗೆ. ತನ್ನ ಗೆಳತಿ ಒಳ್ಳೆ ಮನೆ ಸೇರಿದ ಖುಷಿಯಲ್ಲಿದ್ದ ಪ್ರೇರಣಾ ನಾವು ಮನೆಗೆ ಹೋಗುವ ಎಂದಾಗ, ಸರಿ ಅಕ್ಕ ಎಂದಳು ಪ್ರೇರಣಾ. ಅವರಿಬ್ಬರು ಅಲ್ಲಿಂದ ಹೊರಡುವ ಹೊತ್ತಿಗೆ ಅವಳ ಮುಂದೆ ಬಂದು ನಿಂತಿದ್ದ ನವ. ಆಶ್ಚರ್ಯದಿಂದ ಅವಳ ಕಣ್ಗಳು ಅರಳಿದರೆ ಆ ವ್ಯಕ್ತಿಯ ಮುಖದಲ್ಲಿ ತುಂಟ ನಗು ಇತ್ತು. ಅತ್ತ ಶ್ರೇಯಾ ಬಲಗಾಲಿಟ್ಟು ಪತಿಯ ಮನೆಗೆ ಪ್ರವೇಶಿಸಿದವಳು ದೇವರಿಗೆ ದೀಪ ಹಚ್ಚಿ ಪ್ರಾರ್ಥಿಸಿದ ಬಳಿಕ ಹಾರ ಹಾಕಿದ್ದ ಶಶಿಧರ್ ರವರ ಫೋಟೋ ಮುಂದೆ ನಿಂತವಳು, ಮಾವ, ನನ್ನ ಹಾಗೂ ನಿಮ್ಮ ಮಗನ ಮುಂದಿನ ಭವಿಷ್ಯ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಎಂದು ಮನದಲ್ಲೇ ಬೇಡಿಕೊಂಡರೆ ಮತ್ತೊಮ್ಮೆ ಶ್ರೀಹಿತ್ ಮನಸ್ಸು ಗೆದ್ದಿದ್ದಳು ಶ್ರೇಯಾ. ಸರಸ್ವತಿಯವರು ಪತಿಯನ್ನು ನೆನೆದು ಕಣ್ಣೀರು ಹಾಕಿದರೆ ಅವರ ಅಕ್ಕ ಅವರನ್ನು ಸಂತೈಸಿದರು. ಶ್ರೀಹಿತ್ಗೂ ತನ್ನ ತಂದೆಯ ನೆನಪು ಬಾರದಿರಲಿಲ್ಲ. ಅವರು ಒಬ್ಬ ತಂದೆಯಷ್ಟೇ ಅಲ್ಲದೆ ಅವನ ಬೆಸ್ಟ್ ಫ್ರೆಂಡ್ ಕೂಡ ಆಗಿದ್ದರು. ಹಾಸಿನಿ, ಶ್ರೇಯಾಳನ್ನು ನನ್ನ ರೂಮಿಗೆ ಕರ್ಕೊಂಡು ಹೋಗಮ್ಮ ಎಂದು ಸರಸ್ವತಿಯವರ ಮಾತಿಗೆ ತಲೆ ಆಡಿಸಿದವಳು ಶ್ರೇಯಾಳ ಜೊತೆ ತನ್ನ ದೊಡ್ಡಮ್ಮನ ಕೋಣೆಗೆ ಹೋಗಿ ಅವಳಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದಳು. ಪ್ರಾರ್ಥನಾಳ ಮುಂದೆ ಬಂದು ನಿಂತವನ ಕಂಡು ಅಚ್ಚರಿಯಿಂದ ಅವಳ ಕಣ್ಗಳ ಅರಳಿದರೆ ಆ ವ್ಯಕ್ತಿಯ ಮುಖದಲ್ಲಿ ತುಂಟ ನಗುವಿತ್ತು. ಅರೆ ನೀವಾ ಎಂದು ಕೇಳಿದವಳಿಗೆ, ಹೌದು ಮೇಡಮ್, ನಾನೇ ಎಂದವ ಕಣ್ಣು ಹೊಡೆದಾಗ ಪ್ರಾರ್ಥನಾ ಕಣ್ಣು ಸಂಕುಚಿಸಿದರೆ ಪ್ರೇರಣಾಗೆ ನಗು. ಅಕ್ಕ, ನೀನು ಇವರ ಜೊತೆ ಮಾತಾಡಿ ನಿಧಾನವಾಗಿ ಮನೆಗೆ ಬಾ, ನಾನು ಹೋಗಿರ್ತೇನೆ ಎಂದವಳು ಪ್ರಾರ್ಥನಾಳ ಪ್ರತ್ಯುತ್ತರಕ್ಕೂ ಕಾಯದೆ ಹೊರಟೇ ಬಿಟ್ಟಳು. ಪ್ರೇರಣಾ ನಿಲ್ಲು ಎಂದವಳು ಕೂಗಿದಾಗ,
ಪ್ರೇರಣಾ ಮನೆಗೆ ತಲುಪಿರಬಹುದು. ನನಗೆ ನಿಮ್ಮ ಜೊತೆ ಮಾತಾಡಬೇಕು ಪ್ರಾರ್ಥನಾ. ನೋಡಿ ರಾಕೇಶ್, ನನಗೆ ನಿಮ್ಮ ಜೊತೆ ಏನೂ ಮಾತಾಡೋದಕ್ಕಿಲ್ಲ. ದಯವಿಟ್ಟು ನನ್ನನ್ನು ಹೋಗಲು ಬಿಡಿ. ಪ್ರಾರ್ಥನಾ ಪ್ಲೀಸ್, ಒಂದೇ ಒಂದು ಸಾರಿ ಮಾತಾಡಲು ಅವಕಾಶ ಕೊಡು ಎಂದವ ಅವಳ ಕೈ ಹಿಡಿದರೆ, ಹೇ ಕೈ ಬಿಡಿ, ಏನು ಮಾಡ್ತಾ ಇದ್ದೀರಾ? ಯಾರಾದರೂ ನೋಡಿದರೆ ತಪ್ಪು ತಿಳ್ಕೊಳ್ತಾರೆ. ಹಾಗೇನೂ ಆಗಲ್ಲ ಎಂದವ ಅವಳನ್ನು ತನ್ನ ಕಾರಿನಲ್ಲಿ ಕೂರಿಸಿ ಕಾರು ಚಲಾಯಿಸಿದ. ಅವಳು ಮೌನವಾಗಿ ಕಿಟಕಿಯತ್ತ ನೋಡಿದಳು. ಒಂದು ಸಣ್ಣ ಫ್ಲ್ಯಾಶ್ ಬ್ಯಾಕ್. ಆಗ ಪ್ರಾರ್ಥನಾ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿನಿ. ಕಾಲೇಜು ಶುರುವಾಗಿ 1 ವಾರದ ನಂತರ ಪ್ರಥಮ ವರ್ಷದ ಪದವಿ ವಿದ್ಯಾರ್ಥಿಗಳಿಗಾಗಿ ಅವತ್ತು ಫ್ರೆಷರ್ಸ್ ಡೇ ಏರ್ಪಡಿಸಿದ್ದರು. ಪ್ರಾರ್ಥನಾ ತನ್ನ ಸಹಪಾಠಿಗಳ ಜೊತೆ ಖುಷಿಯಿಂದಲೇ ಫ್ರೆಷರ್ಸ್ ಡೇಗೆ ಬಂದಿದ್ದಳು. ಸೀನಿಯರ್ ವಿದ್ಯಾರ್ಥಿಗಳ ಕಡೆಯಿಂದ ಹಾಡು, ನೃತ್ಯ ಹೀಗೆ ಕಾರ್ಯಕ್ರಮಗಳು ನಡೆಯುತ್ತಿತ್ತು. ಅದರ ನಡುವೆ ಜೂನಿಯರ್ ವಿದ್ಯಾರ್ಥಿಗಳಿಗಾಗಿ ಪಾಸಿಂಗ್ ಬಾಲ್ ಆಟ ನಡೆಸುತ್ತಿದ್ದರು. ಹಿನ್ನೆಲೆಯಲ್ಲಿ ಮ್ಯೂಸಿಕ್ ನಿಂತಾಗ ಯಾರ ಕೈಯಲ್ಲಿ ಬಾಲ್ ಇರುವುದೋ ಅವರು ವೇದಿಕೆಗೆ ಬಂದು ಸೀನಿಯರ್ ಕೊಟ್ಟ ಟಾಸ್ಕನ್ನು ಮಾಡಬೇಕಿತ್ತು. ಹೀಗೆ ಬಾಲ್ ಕೈಯಲ್ಲಿ ಉಳಿದ ವಿದ್ಯಾರ್ಥಿಗಳು ವೇದಿಕೆಗೆ ಬಂದು ಅವರು ಕೊಟ್ಟ ಟಾಸ್ಕ್ ಹಾಡು ಹೇಳುವುದು, ಆ್ಯಕ್ಟ್ ಮಾಡುವುದು, ಮಿಮಿಕ್ರಿ ಮಾಡುವುದು ಹೀಗೆ ಮಾಡುತ್ತಿದ್ದರು. ನಂತರದ ಸರದಿ ಪ್ರಾರ್ಥನಾಳದಾಗಿತ್ತು. ಎಲ್ಲರ ಜೊತೆ ಕುಳಿತು ಕಾರ್ಯಕ್ರಮವನ್ನು ಖುಷಿಯಿಂದ ಆಸ್ವಾದಿಸುತ್ತಿದ್ದವಳು ತನ್ನ ಸರದಿ ಬಂದಾಗ ದಿಗಿಲುಗೊಂಡಳು. ಅವಳ ಹೃದಯ ಬಡಿತದ ವೇಗ ಹೆಚ್ಚಿತು. ಬೇರೆ ವಿಧಿಯಿಲ್ಲದೆ ವೇದಿಕೆಗೆ ಹೋದವಳಿಗೆ, ಹಾಯ್, ನಿನ್ನ ಹೆಸರು ಎಂದು ಸೀನಿಯರ್ ಕೇಳಿದಾಗ, ಪ್ರಾರ್ಥನಾ ಎಂದು ನಡುಗುವ ಸ್ವರದಲ್ಲಿ ಉಸುರಿದಾಗ, ಹೇ ಡೋಂಟ್ ವರಿ, ಇದೆಲ್ಲ ಕಾಲೇಜ್ ಲೈಫಲ್ಲಿ ಎಂಜಾಯ್ಮೆಂಟ್ ಅಷ್ಟೇ, ಡೋಂಟ್ ಟೇಕ್ ಇಟ್ ಮಚ್ ಸೀರಿಯಸ್ ಎಂದು ಅವಳನ್ನು ಸಂತೈಸಿದಳು ಸೀನಿಯರ್ ಹುಡುಗಿ. ಸರಿ ಎಂದು ತಲೆ ಆಡಿಸಿದವಳ ಮನದಲ್ಲಿ ಭಯವಂತೂ ಕೊಂಚವೂ ಕಡಿಮೆ ಆಗಿರಲಿಲ್ಲ. ಸೊ ಫ್ರೆಂಡ್ಸ್, ನಮ್ಮ ಪ್ರಾರ್ಥನಾಳಿಗೆ ಯಾವ ಟಾಸ್ಕ್ ಅಂತ ನೋಡುವ ಎಂದ ಸೀನಿಯರ್ ಅವಳ ಮುಂದೆ ಒಂದು ಬೌಲಿಟ್ಟು, ಇದರಿಂದ ಒಂದು ಚೀಟಿ ತೆಗಿ ಎಂದಳು. ಅವಳು ಹೇಳಿದಂತೆ ಚೀಟಿ ತೆಗೆದು ಸೀನಿಯರ್ ಕೈಗೆ ಕೊಟ್ಟಳು. ಅದನ್ನು ಓದಿದ ಸೀನಿಯರ್, ವಾವ್, ಡ್ಯಾನ್ಸ್ ವಿತ್ ಯುವರ್ ಸೀನಿಯರ್, ಓ ಎಂದಳು. ಪ್ರಾರ್ಥನಾ ನಿಂತಲ್ಲೇ ಚಡಪಡಿಸಲು ಶುರು ಮಾಡಿದಳು. ಹೇಳು ಪ್ರಾರ್ಥನಾ, ಯಾರ ಜೊತೆ ಡ್ಯಾನ್ಸ್ ಮಾಡ್ತೀಯಾ? ಸಾರಿ, ನನಗಿಲ್ಲಿ ಸೀನಿಯರ್ಸ್ ಯಾರ ಪರಿಚಯವೂ ಇಲ್ಲ ಎಂದಾಗ, ಸೊ ಫ್ರೆಂಡ್ಸ್, ನಿಮ್ಮಲ್ಲೇ ಯಾರಾದರೂ ಬನ್ನಿ, ನಮ್ಮ ಪ್ರಾರ್ಥನಾಗೆ ಪೇರ್ ಆಗಿ ಎಂದಾಗ ಸಭೆಯಲ್ಲಿ ಕುಳಿತಿದ್ದವರಲ್ಲಿ ಒಬ್ಬ ಎದ್ದು ಬಂದ. ಅಯ್ಯೋ ದೇವರೇ, ಹುಡುಗನಾ, ಇವನ ಜೊತೆ ಡ್ಯಾನ್ಸ್ ಮಾಡಬೇಕಾ? ಛೇ, ಇಲ್ಲ ಎನ್ನುವ ಹಾಗೂ ಇಲ್ಲ ಎಂದು ಮನದಲ್ಲೇ ಹೇಳಿಕೊಂಡವಳು ರಾಕೇಶ್ ಜೊತೆ ಡ್ಯಾನ್ಸ್ ಮಾಡಲು ನಿರ್ಧರಿಸಿದಳು. ರಬ್ನೆ ಬನಾದಿ ಜೋಡಿ ಸಿನಿಮಾದ ಡ್ಯಾನ್ಸ್ ಪೆ ಚಾನ್ಸ್ ಎನ್ನುವ ಹಾಡಿಗೆ ಜೊತೆಯಾಗಿ ಹೆಜ್ಜೆ ಹಾಕಿ ಕೊನೆಯಲ್ಲಿ ಶಾರುಖ್ ಖಾನ್ ಅನುಷ್ಕಾಳನ್ನು ತೋಳಿನಲ್ಲಿ ಬಳಸಿ ಕಣ್ಣೋಟ ಬೆರೆಸಿದಂತೆ ರಾಕೇಶ್ ಕೂಡ ಪ್ರಾರ್ಥನಾಳನ್ನು ತನ್ನ ತೋಳಿನಲ್ಲಿ ಬಳಸಿ ಅವಳ ಕಣ್ಗಳನ್ನೇ ನೋಡಿದವ ಅವಳ ಮುಂಗುರುಳು ಸರಿಸಿ ಐ ಲವ್ ಯು ಎಂದು ಅವಳ ಕಿವಿಯಲ್ಲಿ ಮೆಲ್ಲನುಸುರಿದ. ಅದು ಅವಳಿಗಷ್ಟೇ ಕೇಳಿತ್ತು. ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದರೆ ಪ್ರಾರ್ಥನಾ ಇನ್ನೂ ಅವನು ಹೇಳಿದ ಮಾತಿನ ಗುಂಗಿನಿಂದ ಹೊರ ಬಂದಿರಲಿಲ್ಲ. ದಟ್ ವಾಸ್ ಎ ವಂಡರ್ಫುಲ್ ಪರ್ಫಾರ್ಮೆನ್ಸ್ ಎಂದು ಸೀನಿಯರ್ ಹುಡುಗಿ ಹೇಳಿದಾಗ ತನ್ನ ಕನಸಿನ ಲೋಕದಿಂದ ಹೊರಬಂದವಳು ರಾಕೇಶ್ನಿಂದ ಸರಿದು ನಿಂತಳು. ಅವಳಿಗೆ ಮುಜುಗರವಾಗಿತ್ತು. ಅವನ ಕಡೆಗೆ ಮೆಲ್ಲಗೆ ನುಡಿದರೆ ಅವನು ಕಣ್ಣು ಹೊಡೆದು ಮುಗುಳ್ನಗೆ ಬೀರಿದ. ತಕ್ಷಣ ತನ್ನ ನೋಟ ಬದಲಾಯಿಸಿದವಳು ತನ್ನ ಸಹಪಾಠಿಗಳ ಬಳಿಗೆ ಹೋದಳು. ಅದಾದ ನಂತರ ಪ್ರಾರ್ಥನಾ ತನ್ನ ಮನೆಗೆ ಹೊರಟಾಗ ಅವಳ ಎದುರು ಬಂದವ ಪ್ರಾರ್ಥನಾ ಎಂದಾಗ, ನನಗೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಇಷ್ಟ ಇಲ್ಲ ಎಂದಳು. ಇಟ್ಸ್ ಓಕೆ, ಬಟ್ ನಾನು ಹೇಳುವುದನ್ನು ಕೇಳು. ನಾನಾಗ ನಿನ್ನ ಹತ್ರ ತಮಾಷೆಗೆ ಹಾಗೆ ಹೇಳಲಿಲ್ಲ, ನಿಜವಾಗಲೂ ಹೇಳಿದ್ದು. ನನಗೆ ನೀನಂದರೆ ತುಂಬ ಇಷ್ಟ ಎಂದಾಗ, ನೋಡಿ ಮಿಸ್ಟರ್, ನೀವು ತುಂಬ ಫಿಲ್ಮ್ ನೋಡ್ತೀರಿ ಅನಿಸುತ್ತೆ. ನನಗೆ ಪ್ರೀತಿ ಪ್ರೇಮಕ್ಕಿಂತ ಹೆಚ್ಚಾಗಿ ನನ್ನದೇ ಆದ ಜವಾಬ್ದಾರಿಗಳಿವೆ. ಅದಲ್ಲದೆ ನಿಮಗೆ ನನ್ನನ್ನು ನೋಡಿದ ತಕ್ಷಣ ಹುಟ್ಟಿದ್ದು ಅದು ಪ್ರೀತಿಯಲ್ಲ, ಬರೀ ಆಕರ್ಷಣೆ ಅಷ್ಟೇ. ನಾಳೆ ನನಗಿಂತ ಚೆನ್ನಾಗಿರೋ ಹುಡುಗಿ ನಿಮ್ಮ ಲೈಫಿಗೆ ಬಂದಾಗ ನನ್ನನ್ನು ಮರಿತೀರಾ ಬಿಡಿ. ಅಷ್ಟೇ ಅಲ್ಲ, ನಿಮಗಾಗಲಿ ನನಗಾಗಲಿ ಲೈಫಲ್ಲಿ ಇನ್ನೂ ಮೆಚ್ಯೂರಿಟಿ ಬಂದಿಲ್ಲ. ನಾವಿನ್ನೂ ಚಿಕ್ಕವರು. ಪ್ರೀತಿ ಪ್ರೇಮ ಅಂತ ತಲೆ ಕೆಡಿಸಿಕೊಳ್ಳದೆ ಚೆನ್ನಾಗಿ ಓದಿ ಒಳ್ಳೆ ಕೆರಿಯರ್ ತಲುಪಿ ಎಂದಾಗ, ಪ್ರಾರ್ಥನಾ, ನನ್ನ ಹೆಸರು ರಾಕೇಶ್. ನನಗೆ ನಿನ್ನ ಮೇಲಾಗಿರೋದು ನಿಜವಾದ ಪ್ರೀತಿನೇ. ನನಗೆ ನಿನ್ನ ಬಗ್ಗೆ ಎಲ್ಲ ಗೊತ್ತು ಪ್ರಾರ್ಥನಾ. ನಿಂಗೆ ತಾಯಿ ಇಲ್ಲ, ಚಿಕ್ಕಮ್ಮನಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲ. ನಾನು ನಿನ್ನನ್ನು 2 ದಿನದಿಂದ ಫಾಲೋ ಮಾಡ್ತಿದ್ದೆ, ಹಾಗಾಗಿ ನಿನ್ನ ಬಗ್ಗೆ ಎಲ್ಲ ಗೊತ್ತಾಯಿತು. ಹಾಗಂತ ನಿನ್ನ ಮೇಲಿನ ಅನುಕಂಪಕ್ಕೆ ನಿನ್ನನ್ನು ಪ್ರೀತಿಸ್ತಾ ಇಲ್ಲ. ನಿನ್ನ ಬಗ್ಗೆ ನನಗೆ ಗೌರವ ಇದೆ. ನಿನ್ನ ಮನಸ್ಸು ನಂಗೆ ತುಂಬ ಇಷ್ಟವಾಯಿತು ಎಂದವನಿಗೆ ಏನೋ ಹೇಳಲು ಬಂದವಳನ್ನು ತಡೆದವ ಪ್ರಾರ್ಥನಾ, ಐ ಲವ್ ಯು. ನಾನು ಮುಂದಿನ ಸಾರಿ ನಿನ್ನ ಕಣ್ಮುಂದೆ ಬಂದಾಗ ನೀನು ಉತ್ತರ ಹೇಳು. ಅಲ್ಲಿ ತನಕ ನಿನಗೆ ಯೋಚಿಸಲು ಸಮಯವಿದೆ ಎಂದವ ಹೊರಟು ಹೋದರೆ, ತನಗೆ ಯಾರ ಮೇಲೆಯೂ ಪ್ರೀತಿ ಇಲ್ಲ. ಚೆನ್ನಾಗಿ ಓದಿ ಒಳ್ಳೆ ಉದ್ಯೋಗವನ್ನು ಗಿಟ್ಟಿಸಿಕೊಳ್ಳಬೇಕು, ಅಷ್ಟೇ ತನ್ನ ಗುರಿ. ಮುಂದಿನ ಸಾರಿ ಕಣ್ಮುಂದೆ ಬರಲಿ, ತನಗೆ ಇಷ್ಟವಿಲ್ಲ ಎಂದು ಹೇಳುತ್ತೇನೆ ಎಂದು ಮನದಲ್ಲೇ ನಿರ್ಧರಿಸಿದ್ದಳು. ಆದರೆ ಅದರ ನಂತರ ರಾಕೇಶ್ ಅವಳ ಕಣ್ಣಿಗೆ ಬೀಳಲಿಲ್ಲ. ಯಾವಾಗಲೂ ಕಾಲೇಜಿಗೆ ಹೋಗುವಾಗ ಬರುವಾಗ ಅವನು ಎಲ್ಲಿಯಾದರೂ ಕಾಣುವನೋ ಎಂದು ನೋಡುತ್ತಿದ್ದಳು. ಆದರೆ ಅವನ ಸುಳಿವಿರಲಿಲ್ಲ. ಕೆಲವು ದಿನಗಳ ನಂತರ
ಅವಳ ತಂದೆ ಸಾವನ್ನಪ್ಪಿದರು. ತುಂಬ ದುಃಖಪಟ್ಟವಳು. ತದನಂತರ ತನ್ನ ಜೀವನದ ಜಂಜಾಟದಲ್ಲಿ ಅವನನ್ನು ಮರೆತಿದ್ದಳು. ಅದಾದ ಬಳಿಕ ಇವತ್ತೇ ಅವನನ್ನು ನೋಡುತ್ತಿರುವುದು. ಮುಂದುವರಿಯುವುದು.